ಕಾಂಗ್ರೆಸ್ ಮನೆಯ ರಾಜಕಾರಣ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಸಾಕಷ್ಟು ದಿನಗಳಿಂದ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಚಾರವಾಗಿ, ಕೆಪಿಸಿಸಿ ವಿಚಾರವಾಗಿ ಎಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಆದರೆ ವೆರಿ ಇಂಪಾರ್ಟೆಂಟ್ಲಿ ಅಂದರೆ ನಾಳೆ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಆಗಲಿ ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಭೇಟಿ ಆಗ್ತಾರಾ? ಒಂದು ವೇಳೆ ಭೇಟಿ ಆದರೆ ಯಾವ ವಿಚಾರಕ್ಕೆ ಭೇಟಿ ಆಗ್ತಾರೆ? ಅಫ್ಕೋರ್ಸ್ MLCಗಳ ಬಗ್ಗೆ ಮಾತನಾಡ್ತಾರೆ, ನಿಗಮ ಮಂಡಳಿಗಳ ಬಗ್ಗೆ ಮಾತನಾಡ್ತಾರೆ, ಇದೆಲ್ಲವೂ ಕೂಡ ಹರಿದಾಡ್ತಾ ಇದೆ. ಆದರೆ MLCನೇ ಇರಲಿ, ನಿಗಮ ಮಂಡಳಿನೇ ಇರಲಿ, ಇದೆಲ್ಲವೂ ಕೂಡ ರಾಹುಲ್ ಗಾಂಧಿ ಜೊತೆ ಮಾತನಾಡುವಂಥ ವಿಚಾರನ. ಹೀಗಾಗಿ ಅದಲ್ಲದೆ ಇನ್ಯಾವುದೋ ಅತ್ಯಂತ ಮಹತ್ವದ ವಿಚಾರವನ್ನು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗತ್ತೆ ಅಥವಾ ಪ್ರಸ್ತಾಪ ಮಾಡಲಾಗತ್ತೆ ಅಥವಾ ಕ್ಲೈಮ್ ಮಾಡಲಾಗತ್ತೆ. ಹೀಗೆ ನಾನಾ ರೀತಿಯಂಥ ವ್ಯಾಖ್ಯಾನ ಕಾಂಗ್ರೆಸ್ ಮನೆಯಿಂದಲೇ ಕೇಳಬರ್ತದೆ. ಹಾಗಾದರೆ ದೆಹಲಿಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನ ಸ್ಟೋರಿಯಲ್ಲಿ. ಸಿದ್ದರಾಮಯ್ಯ ಹೋಗೋದು ಯಾರಿಗೂ ಡೌಟ್ ಇಲ್ಲ. ಆಲ್ರೆಡಿ ಬೋರ್ಡಿಂಗ್ ಪಾಸ್ ತಗೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅವ್ರ ಏನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸಿ, ಮಂತ್ರಿ ರಾಜೀನಾಮೆ ಕೊಡಿಸಿ ರಾಜೀನಾಮೆ ಕೊಡ್ತಾರ? ಇಟ್ ಈಸ್ ಡಿಸೈಡೆಡ್. ಬದಲಾವಣೆಯ ಗಾಳಿ. ಸೆಪ್ಟೆಂಬರ್ ಕ್ರಾಂತಿ. ಸಚಿವ KN ರಾಜಣ್ಣ ಅದ್ಯಾವಾಗ ಸೆಪ್ಟೆಂಬರ್ ಕ್ರಾಂತಿ ಎನ್ನುವ ಸುಳಿವು ಕೊಟ್ಟರೋ ಆವತ್ತಿಂದ ಕೈಮನೆಯಲ್ಲಿ ಹೊತ್ತಿದ ಬದಲಾವಣೆಯ ಕಿಡಿ ಮಾತ್ರ ಆರ್ತಿಲ್ಲ. ಬದಲಿಗೆ ಕಾಂಗ್ರೆಸ್ನಲ್ಲಿ ಆಗುವ ಪ್ರತಿ ಬೆಳವಣಿಗೆಗೂ ಈ ಕಿಡಿ ತಾಗಿ ಸಿಎಂ ಕುರ್ಚಿ ಸುತ್ತ ಕಾಡ್ಗಿಚ್ಚಿನಂತೆ ಸುತ್ತುತ್ತಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ವಿಚಾರ ಕುತೂಹಲ ಕೆರಳುವಂತೆ ಮಾಡಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟ ಸಿಎಂ ಸಿದ್ದು, DCM DK ರಾಜ್ಯದ ಕೆಲವು ಮಹತ್ತರ ವಿಚಾರಗಳನ್ನು ಹೊತ್ತು DCM DK ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮೈಸೂರು ದಸರಾಗೆ ಈ ಬಾರಿ ಏರ್ ಶೋ ಆಯೋಜನೆ ಮಾಡೋದಕ್ಕೆ ಬೇಡಿಕೆ ಇಟ್ಟಿದ್ರು. ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಇದರ ಜೊತೆಗೆ ಕೋಲಾರದ ಬಳಿ ಡಿಫೆನ್ಸ್ ಕಾರಿಡಾರ್ ನಿರ್ಮಿಸೋದಕ್ಕೆ ಕೇಂದ್ರದ ಮುಂದೆ ಮನವಿ ಇಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ರಾಜ್ಯದ ಎತ್ತಿನಹೊಳೆ, ಕೃಷ್ಣ, ಮಹದಾಯಿ, ಕಳಸಾ ಬಂಡೂರಿ, ಅಪ್ಪರ್ ಭದ್ರಾ ಮೇಕೆದಾಟು ಯೋಜನೆಗಳ ತೊಡಕು ನಿವಾರಿಸುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಯಲ್ಲಿರೋದು ರಾಜಕೀಯ ರೂಪ ತಳೆದಿದೆ. ಪ್ರಿಯಾಂಕಾ ಗಾಂಧಿ ಭೇಟಿಯಾದ ಕನಕಪುರ ಬಂಡೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುವ ಮುನ್ನ DCM DK ಸೋನಿಯಾ ಗಾಂಧಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರೊಂದಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಇನ್ನು ನಾಳೆ ಸಿಎಂ DCM ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ ಎಂದು ಹೇಳಲಾಗ್ತಿದೆ. ಅವ್ರ ಏನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಬಟ್ ಪತ್ರಿಕೆಯಲ್ಲೆಲ್ಲ ಬಂದ್ಬಿಟ್ಟದೆ ನಾನು DK ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ. ಕೇಳ್ತೀರಾ? ಅಪಾಯಿಂಟ್ಮೆಂಟ್ ಏನಾದರೂ ಕೇಳ್ತೀರಾ? ನೋಡ್ತೀನಿ, ಕೇಳ್ತೀವಿ. ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ DCM ದೆಹಲಿ ಪ್ರವಾಸದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆ ಆಗಬಹುದು ಅಂದಿದ್ದಾರೆ. ಹೋಗಿದ್ದಾರೆ, ಅವ್ರದ್ದೇನು ಬೇರೆ ಬೇರೆ ಕೆಲಸ ಇರ್ಬೋದು, ಪಕ್ಷದ ಸಂಘಟನೆ ಮುಂದಿನ ವಿಚಾರ ಬಗ್ಗೆ ಚರ್ಚೆ ಮಾಡ್ತಿರ್ಬೋದು, ಮಾಡಲಿ, ನೋಡೋಣ. ಆದರೆ ಕೈ ನಾಯಕರ ದೆಹಲಿ ಪ್ರಯಾಣಕ್ಕೆ ಬಿಜೆಪಿ ನಾಯಕರು ರಾಜಕೀಯ ರೂಪ ಕೊಟ್ಟಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಸಿಎಂ ದೆಹಲಿ ಪ್ರವಾಸಕ್ಕೆ ಮಾರ್ಮಿಕವಾಗಿ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಬೋರ್ಡಿಂಗ್ ಪಾಸ್ ತೆಗೆದುಕೊಂಡಿರೋದಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೋಗೋದು ಯಾರಿಗೂ ಡೌಟ್ ಇಲ್ಲ. ಫ್ಲೈಟ್ಗೆ ಹತ್ತಕ್ಕೆ ಮುಂಚೆ ಬೋರ್ಡಿಂಗ್ ಪಾಸ್ ಆಗಬೇಕು. ಆಲ್ರೆಡಿ ಬೋರ್ಡಿಂಗ್ ಪಾಸ್ ತಗೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಫ್ಲೈಟ್ ಹತ್ತೋದು ಒಂದೇ ಬಾಕಿ ಇರೋದು. ಡಿಸೈಡೆಡ್. ಇದೇನು ಜಾತಕ ಹೇಳ್ತಾ ಇಲ್ಲ ನಾನು. ಆದರೆ ಬಿಜೆಪಿ ನಾಯಕರ ಈ ಮಾತುಗಳಿಗೆ RV ದೇಶಪಾಂಡೆ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಎಲ್ಲವೂ ಸರಿ ಇದ್ದಾಗ ಯಾಕೆ ಬದಲಾವಣೆ ಮಾಡಬೇಕ್ರಿ ಅಂತ ಪ್ರಶ್ನಿಸಿದ್ದಾರೆ. ನಾಯಕರ ಬದಲಾವಣೆ ಯಾಕೆ ಮಾಡಬೇಕ್ರಿ? ಸಿದ್ದರಾಮಯ್ಯ ಎಲ್ಲರೂ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಪಾರದರ್ಶಕವಾಗಿ, ಅಭಿವೃದ್ಧಿ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡುವಾಗ ಅಲ್ಲಿ ಪ್ರಶ್ನೆಯಲ್ಲಿ ಬರ್ತದೆ. ಇತ್ತ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ವಪಕ್ಷ ಹಾಗೂ ವಿಪಕ್ಷಗಳ ಮಾತಿಗೆ ತಿರುಗೇಟು ಕೊಟ್ಟರು. ಇವರು ಹೇಳಿದಾಕ್ಷಣ ರಾಜೀನಾಮೆ ಕೊಡ್ತಾರಾ ಅಂತ ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಸರ್ಕಾರದ ವಿರುದ್ಧ ಮಾತನಾಡುವವರನ್ನ ವಜಾ ಮಾಡುವಂತೆ ಆಗ್ರಹಿಸಿದ್ದಾರೆ. ನಾವು ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸಿ, ಮಂತ್ರಿ ರಾಜೀನಾಮೆ ಕೊಡಿಸಿ ರಾಜೀನಾಮೆ ಕೊಡ್ತಾರ? ಆಗುತ್ತದಲ್ಲ. ಅವೆಲ್ಲ ಸುಮ್ಮನೆ ಗೊಂದಲಗಳಾಗೋದು ಬೇಡ. ಅವ್ಯಾವುದೂ ಮಾತಾಡಬಾರ್ದಂತಲೇ ಇವತ್ತು ಸುರ್ಜೇವಾಲ ಅವರು ಬಂದಿದ್ದಾರೆ. ಯಾಕೆ ಮಾತಾಡ್ತೀರಿ ನೀವು? ಏನ್ ಹಕ್ಕಿದೆ ಅವ್ರು ಮಾತಾಡಕ್ಕೆ? ಏನಿದೆ? ಮಾತಾಡಬಾರ್ದು ಅವರೆಲ್ಲ. ಅವರಿಗೆಲ್ಲ ಇವ್ರು ಕಡಿವಾಣ ಹಾಕ್ಬೇಕು. ಸರ್ಕಾರದ ವಿರೋಧ ಮಾತಾಡೋರನ್ನ ಯಾರೂ ಬಿಡಬೇಡಿ ಅಂತ ನಾನು ಹೇಳ್ತದೆ. ಅವ್ರಿಗೆ ಮೇಲೆ ಅವ್ರು ಬೇಕಾದ್ರೆ ವಜಾ ಮಾಡಿ ಹಾಕಿ, ಸಸ್ಪೆಂಡ್ ಮಾಡಿ ಹಾಕಿ ಸ್ವಲ್ಪ ಜನ ಅವರಿಗೆ.
ಹೀಗೆ ರಾಜಕೀಯ ಜಟಾಪಟಿಗಳ ನಡುವೆ ಸಿಎಂ ಡಿಸಿಎಂ ದೆಹಲಿಯಲ್ಲಿದ್ದಾರೆ. ಒಂದೇ ಕಾರಿನಲ್ಲಿ ತೆರಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ದಾರೆ. ಆದರೆ ಕೈ ಕುರ್ಚಿ ಚರ್ಚೆಯ ಬಿಸಿಗೆ ಈ ಪ್ರವಾಸ ತುಪ್ಪ ಸುರಿದಿರೋದಂತೂ ಸುಳ್ಳಲ್ಲ. ಮಹೇಶ್ ಈರಣ್ಣ, TV9, ನವದೆಹಲಿ.